ಎಲ್ಲಿ ಹೋಯ್ತು ಗುರು? ಓ ಶಟ್, ಇಲ್ಲೂ ಇಲ್ಲ. ಇಲ್ಲಿದೆಯಾ? ಇಲ್ಲಾದ್ರೂ ಇದೆಯಾ? ಇಲ್ಲೂ ಇಲ್ಲ. ಸೋಮು, ಅದು ಸ್ಮಾಲೆಸ್ಟ್ ಫೋನ್ ನೋಡಿದೆ? ಇಲ್ರಿ. ರೋಹಿತ್, ಅದು ಮೊನ್ನೆ ಒಂದು ವರ್ಲ್ಡ್ ಸ್ಮಾಲೆಸ್ಟ್ ಫೋನ್ ತೋರಿಸಿ ನೋಡಿದ್ರಿ? ಇಲ್ಲ, ಮೊನ್ನೆ ನಾನು ಹೋಗಿದ್ದೇನೆ. ಆಮೇಲೆ ಖಾಲಿ ಬಾಕ್ಸ್ ಅನ್ಬಾಕ್ಸ್ ಮಾಡ್ತಾರೋ ಇಲ್ಲೇ ಬಿಡ್ತಾರೆ. ಇದೇನ ಇದು ಕಸರ. ಅಕ್ಷಯ್, ಅಕ್ಷಯ್ ಎಲ್ಲಿ ಹೋದಿವ? ಏನ್ ಮಾಡತ್ತಿ ಇಲ್ಲಿ? ಏನಿಲ್ರಿ. ಹಾ, ಏನಿದೆ? ಇದು ಬೇಕೈತೇನ್ರಿ? ಯಾವ್ದಿಂದ ಹುಡ್ಕ್ಯಾಡ್ಕೋಲಕ್ಕು. ದೇವ್ರಾನೇ ಫೋನ್ ಕಳೆದೋಗಿತ್ತು ಗುರು, ಸಿಗತ್ತಾ ಇಲ್ಲ ಅಂತ ಭಯ ಆಗಿತ್ತು. ಫೈನಲಿ ಸಿಗ್ತಾ ಇದ್ದ. ಒಂದ್ ತಿಂಗಳಿಗೆ ಮುಂಚೆ ತಗೊಂಡಿದ್ದೆ ಫೋನ್ ನ. ಅದೇ ವರ್ಲ್ಡ್ ಸ್ಮಾಲೆಸ್ಟ್ ಫೋನ್. ಫ್ರೆಂಡ್ಸ್, ನಾನು ಜಸ್ಟ್ 10th ಪಾಸ್ ಆಗಿದೆ. ಆ ಟೈಮಲ್ಲಿ ನನಗೆ ನೋಕಿಯಾ 1280 ಖರಾಬ್ ಆಗಿತ್ತು. ರಿಪೇರ್ ಮಾಡ್ಕೊಂಡು ಇಟ್ಕೊ ಅಂತ ನಮ್ ದೊಡ್ಡಪ್ಪ ಕೊಟ್ಟಿದ್ರು. ಅದನ್ನ ಯೂಸ್ ಮಾಡಿದೆ. ನೆಕ್ಸ್ಟ್ ಕಲರ್ ಫೋನ್ಸ್ಗಳು ಬಂತು. ಆಂಡ್ರಾಯ್ಡ್, ಕಾರ್ಬಿ, ಸ್ಯಾಮ್ಸಂಗ್. ಬರ್ತಾ ಬರ್ತಾ ಟ್ರೆಂಡ್ ತುಂಬಾ ದೊಡ್ಡ ಸ್ಕ್ರೀನ್, ದೊಡ್ಡ ಫೋನ್ಸ್ಗಳು ಹೋಯ್ತು. 6-7 ಇಂಚ್ 8 ಇಂಚ್ ಮಾಡ್ಕೊಂಡು ಕೂಡ ಬರ್ತಾ ಇದೆ ಮಾರ್ಕೆಟ್ ಅಲ್ಲಿ. ಬಟ್ ನಾವು ಆ ಟ್ರೆಂಡ್ ನ ಚೇಂಜ್ ಮಾಡಿ ಒಂದ್ ದಿವಸ ಈ ಸ್ಮಾಲೆಸ್ಟ್ ಫೋನ್ ಅಲ್ಲಿ ನನ್ನ ಸಿಮ್ ಕಾರ್ಡ್ ಹಾಕಿ ಯೂಸ್ ಮಾಡ್ಲಿದ್ದೀನಿ. ದೇವ್ರ ಹೆಂಗಿರೋದು ಗೊತ್ತಿಲ್ಲ, ಕಷ್ಟ ಆಗತ್ತಾ ನೋಡೋಣ. ಎಸ್, ಮೊದಲಾಗಿ ಬಾಕ್ಸ್ ನೋಡ್ಕೋಬಹುದು. ಇದೇನ್ ಗುರು, ಕೆಚ್ಚೋಡನ್ನ ಕೆಂಚ ಏನ್ ಹೆಸರು ಕರೆಕ್ಟ್ ಓದಿದಿನ ಗೊತ್ತಿಲ್ಲ. ದ ಕಿಂಗ್ ಆಫ್ ಮ್ಯೂಸಿಕ್ ಅಂತೆ, K10 ಮಾಡಲ್. ಸೊ ಗೋಲ್ಡನ್ ಫೋನ್ ಇದು. ಓಕೆ, ಮಿನಿ ಸೆಲ್, ಪ್ಯಾನಿಕ್ ಬಟನ್ ಏನೇನೋ ಕೊಟ್ಟವ್ರೆ. ಹಿಂದಿನ ಭಾಗ 499 ರೂಪಾಯಿ. ನಾನು ಇದನ್ನ ಪರ್ಚೇಸ್ ಮಾಡಿದೀನಿ 1000 ರೂಪಾಯಿಗೆ ಗುರು. ಸೊ ಇಲ್ಲೇನೇನೋ ಬ್ಲೂಟೂತ್ ಕನೆಕ್ಷನ್, ಕಲರ್ಸ್ ಮಾತ್ರ ಒಂದರಕ್ಕಿಂತ ಒಂದು. ಸೊ ಬಾಕ್ಸ್ ಓಪನ್ ಮಾಡೋಣ. ಇಷ್ಟೊಂದು ಚಿಕ್ಕ ಬಾಕ್ಸ್ ಫಸ್ಟ್ ಟೈಮ್ ಓಪನ್ ಮಾಡ್ತಿದ್ದೀನಿ. ಎಸ್, ಓಪನ್ ಮಾಡಿದ ತಕ್ಷಣ ಎಸ್, ಯೂಸರ್ ಮ್ಯಾನುವಲ್ 1, 2, 3 ಆಪ್ಷನ್ ಕೊಟ್ಟವ್ರೆ. ಸಿಮ್ ಕಾರ್ಡ್ ಹಾಕೋಬಹುದು. ಓಹೋ, ಇದು ಹೆಡ್ಸೆಟ್ ಬೇರೆ ಅಂತ. ಓ ಮೈ ಗಾಡ್, ಯಪ್ಪ, ಇಷ್ಟೊಂದು ಚಿಕ್ಕ ಫೋನ್. ನನ್ ಬೆರಳು ನೋಡ್ಕೋಬಹುದು ನೀವು ಇಲ್ಲಿ. ಓ ಮೈ ಗಾಡ್, ತುಂಬಾ ಚಿಕ್ಕದಿದೆ. ಪಕ್ಕ ಕಿಡೋಣ. ಇದನ್ನ ಬಿಟ್ರೆ ಒಂದು USB ಟು ಮೈಕ್ರೋ USB ಕೇಬಲ್. ಇದೇನ್ ಗುರು? ಎಸ್, ಇದೊಂದು ಚಿಕ್ಕ ಏರ್ ಪೀಸ್. ಇದು ಬ್ಲೂಟೂತ್ ಕನೆಕ್ಟರ್ ಆಯ್ತಾ? ಪಕ್ಕ ಕಿಡೋಣ. ಇದನ್ನ ಬಿಟ್ರೆ ಬಾಕ್ಸ್ ಅಲ್ಲಿ ಏನು ಇಲ್ಲ. ಹೌದು, ನಾವಿನ್ನು ಕ್ರೆಡ್ ಅಪ್ಲಿಕೇಶನ್ ಅಲ್ಲಿ ಕ್ಯೂರೇಟೆಡ್ ಸ್ಮಾರ್ಟ್ ವಾಚಸ್ ಗಳನ್ನ, ಲ್ಯಾಪ್ಟಾಪ್ ಅಸೆಸರಿಗಳು ಮತ್ತು ಇನ್ನಿತರ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಗಳನ್ನ ಗ್ರೇಟ್ ಡಿಸ್ಕೌಂಟ್ ಅಲ್ಲಿ ಪಡ್ಕೋಬಹುದು. ಹೇಗೆ ಅಂತಂದ್ರೆ, ಸಿಂಪ್ಲಿ ಕ್ರೆಡ್ ಅಪ್ಲಿಕೇಶನ್ ಅಲ್ಲಿ ನಿಮ್ ಕ್ರೆಡಿಟ್ ಕಾರ್ಡ್ ಬಿಲ್ ಪೇಮೆಂಟ್ ಮಾಡಿ, ಯುಟಿಲಿಟಿ ಬಿಲ್ಸ್ ಗಳನ್ನ ಪೇ ಮಾಡಿ ಪಡಿಬಹುದು. ಇಷ್ಟೇ ಅಲ್ಲದೆ ಕ್ರೆಡ್ ನನ್ನ ಮಲ್ಟಿಪಲ್ ಕಾರ್ಡ್ಸ್ ಗಳನ್ನ ಮ್ಯಾನೇಜ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಕರೆಕ್ಟ್ ಟೈಮ್ ಅಲ್ಲಿ ಬಿಲ್ ಪೇಮೆಂಟ್ಸ್ ಗಳನ್ನ ಮಾಡಕ್ಕೆ ರಿಮೈಂಡ್ ಮಾಡುತ್ತೆ. ಇವನ್ ನೀವು ಈ ಕಾರ್ಡ್ಸ್ ಗಳ ಹಿಡನ್ ಚಾರ್ಜಸ್ ಏನಿರುತ್ತೆ ಇದನ್ನ ಕೂಡ ಟ್ರ್ಯಾಕ್ ಮಾಡಕ್ಕೆ ತುಂಬಾ ಸಹಾಯಕಾರಿ. ಮತ್ತು ಕ್ರೆಡ್ ಅಪ್ಲಿಕೇಶನ್ ಜಸ್ಟ್ ನಾವು ಕ್ರೆಡಿಟ್ ಕಾರ್ಡ್ ಬಿಲ್ ಪೇಮೆಂಟ್ ಮಾತ್ರ ಅಲ್ಲ, ಯುಟಿಲಿಟಿ ಬಿಲ್ಸ್ ಗಳನ್ನ ಕೂಡ ಪೇ ಮಾಡ್ಕೋಬಹುದು. ಎಕ್ಸಾಂಪಲ್, ನಿಮ್ಮ ಫೋನ್ ಬಿಲ್ ನ ಇಟ್ಕೊಂಡು ನೀವು ಮನೆ ರೆಂಟ್ ತನಕ ಎಲ್ಲನ ಕ್ರೆಡ್ ಆಪ್ ಅಲ್ಲೇ ಬಿಲ್ ಪೇ ಮಾಡ್ಕೋಬಹುದು. ಇದನ್ನ ಕರೆಕ್ಟ್ ಟೈಮ್ ಟು ಟೈಮ್ ಪೇ ಮಾಡಿದ್ರೆ ನಿಮ್ಗೆ ಕ್ರೆಡ್ ರಿವಾರ್ಡ್ಸ್ ಗಳು ಸಿಗತ್ತೆ ಮತ್ತು ಕ್ರೆಡ್ ಕಾಯಿನ್ಸ್ ಗಳು ಕೂಡ ಸಿಗತ್ತೆ. ಸೊ ಇದನ್ನ ನೀವು ಕ್ರೆಡ್ ಸ್ಟೋರ್ ಅಲ್ಲಿ ಅಪ್ ಟು 80% ತನಕ ಆಫ್ ಮಾಡ್ಕೊಂಡು ಬೇರೆ ಬೇರೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಗಳು, ಬೇರೆ ಬೇರೆ ಸಾಮಾನುಗಳನ್ನ ಪರ್ಚೇಸ್ ಮಾಡಬಹುದು. ಸೊ ಖಂಡಿತ ಕ್ರೆಡ್ ಅಪ್ಲಿಕೇಶನ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಒಂದ್ಸರ್ತಿ ಅಪ್ಲಿಕೇಶನ್ ನ ಟ್ರೈ ಮಾಡಿ. ನಿಮ್ಗೆ 250 ರೂಪಾಯಿ ತನಕ ಫಸ್ಟ್ ಬಿಲ್ ಪೇ ನಲ್ಲಿ ಕ್ಯಾಶ್ ಬ್ಯಾಕ್ ಸಿಗತ್ತೆ. ಫೈನಲಿ ಫ್ರೆಂಡ್ಸ್, ಸಿಮ್ ಕಾರ್ಡ್ ಗುರು ಒಂದ್ ಮನ್ಸ್ ಬಿಟ್ಟು ಮತ್ತೊಂದ್ ಮನ್ಸಿಗೆ ಜಂಪ್ ಆಗ್ತಿದ್ದೀವಿ. ನನ್ನ ಮೈನ್ ಸಿಮ್ ಕಾರ್ಡ್ ನ ತೆಗಿಯೋಣ. ಎಸ್, ಇದು VI. ಇದರಲ್ಲಿ ಸಿಮ್ ಕಾರ್ಡ್ ಎಲ್ಲಿ ಹಾಕೋದು? ಓಹೋ, ಇಲ್ಲೇ ಇದೆ. ಯಪ್ಪ, ಇದ್ರಲ್ಲಿ ದೊಡ್ಡ ಸಿಮ್ ಕಾರ್ಡ್ ಹಾಕೋಬೇಕಿನ್ನ. ಸಿಮ್ ಟ್ರೇ ಏನು ಹುಡ್ಕೋಬ್ರು. ಮೊನ್ನೆ ಒಂದು ಹೊಸ ಸಿಮ್ ತಗೊಂಡಿದ್ದೆ. ಒಂದು ಕೆಲಸ ಮಾಡೋಣ ಅಂತ ಮತ್ತೊಂದು ಹೊಸ ಸಿಮ್ ಕಾರ್ಡ್ ತಗೊಂಡು. ಇನ್ನು ಸಿಮ್ ಕಾರ್ಡ್ ಯಾವ್ದು ತಗೊಳ್ಳೋದು ಗುರು? ಏರ್ಟೆಲ್, ಜಿಯೋನ? ಟೈಮ್ ಬೇರೆ ಸಿಕ್ಕಾಪಟ್ಟೆ ಆಗಿದೆ. ಫ್ರೆಂಡ್ಸ್, ಜಸ್ಟ್ 10 ನಿಮಿಷ ನಿಲ್ಲಿ, 2 ಗಂಟೆನಲ್ಲಿ ಬರ್ತೀನಿ. ಫ್ರೆಂಡ್ಸ್, ಜಿಯೋ 5G ಏನ ಬಂದಿಲ್ಲ, 4G ಇದೆ. ಓಕೆ, ಓಹೋ, ಜುಬಾನ್ ಕೇಸರಿ ಬಾಕ್ಸ್ ಓಪನ್ ಮಾಡ್ದಂಗೆ ಆಗ್ತಿದೆ. ಓಕೆ, ಫ್ರೇಮ್ ಅಷ್ಟು ಸಿಕ್ಕರೆ ಸಾಕು. ಓಕೆ, ಎಸ್. ಸೊ ನೀವು ಇಲ್ಲಿ ನೋಡ್ಕೋಬಹುದು, ನಮ್ ಫೋನ್ಗೂ ಸಿಮ್ ಕಾರ್ಡ್ಗೂ ಮೂರ್ತಿ ಚಿಕ್ಕದು, ಸಿಮ್ ಕಾರ್ಡ್ ದೊಡ್ಡದು. ಸಿಮ್ ಕಾರ್ಡ್ ಹೆಂಗ್ ಹಾಕೋದು ಗುರು? ಇದ್ರಲ್ಲಿ ಒಳಗೆ ಹೋಗ್ತಾನೆ ಇಲ್ಲ. ಓಕೆ, ಇದು ಈ ಸಿಮ್ ಅಲ್ಲ ಗುರು, ಇದ್ರಲ್ಲಿ ಇದು ಮೈಕ್ರೋ ಸಿಮ್ ಹೋಗುತ್ತೆ. ಇದ್ರಲ್ಲಿ ಮೈಕ್ರೋ ಸಿಮ್ ಇತ್ತು ಲೋಕೋ. ಸುಮ್ನೆ ಹೊಸ ಸಿಮ್ ತಂದ್ವಿ ಗುರು. ಮೈಕ್ರೋ ಸಿಮ್ ಇತ್ತು ನಮ್ಮ ಹತ್ರ. ಹೋಯ್ತು ಗುರು, ಕೂಡ್ತಾನೆ ಇಲ್ಲ. ಸಿಮ್ ಹಾಕೋದು ಕಷ್ಟ ಆಗ್ತದೆ ಇದ್ರಲ್ಲಿ. ಓಕೆ, ಯಸ್, ಕೂತ್ಕೋದ್ ಗುರು, ಕೂತ್ಕೋದ್. ಖುಷಿ ಆಯ್ತು ನನ್ಗೆ. ಮೊದಲು ಫೋನ್ ಆನ್ ಮಾಡ್ತೀನಿ. ಆಯ್ತಾ? ಸ್ವಿಚ್ ಆನ್ ಮಾಡೋಣ. ಇದೇ ಬಟನ್. ಓಹೋ, ಎಸ್, ಇದ್ರಲ್ಲಿ ಸಿಮ್ ಕಾರ್ಡ್ ಹಾಕಿ ಇವಾಗ ನೆಟ್ವರ್ಕ್ ಕೂಡ ಫುಲ್ ತೋರಿಸ್ತಾ ಇದೆ. ಸ್ವಲ್ಪ ಡಿಫ್ರೆಂಟ್ ಕಾಲ್ ಟೆಸ್ಟ್ ಮಾಡೋಣ. ಈ ಸ್ಮಾರ್ಟ್ ಫೋನ್ ಎಷ್ಟೊಂದು ಚಿಕ್ಕದಾಗಿದೆ ಅಂತಂದ್ರೆ ನನ್ನ ಕೂದಲಲ್ಲೇ ಉದ್ದಿಲ್ಲ, ಇಲ್ಲಾಂದ್ರೆ ಮುಚ್ಕೋತಾ ಇದೆ, ಕ್ಯಾಚ್ ಇಡೋದು. ಇದು ನನ್ನ ಫೋನ್, ಇದು ಚಿಕ್ಕ ಫೋನ್.
ಇದು ಬೆಂಕಿ ಪಟ್ನ, ಇದು ನಮ್ ಫೋನ್ ಸೈಜ್. ಐ ಥಿಂಕ್ ನನಗೆ ಅನ್ಸುತ್ತೆ ನಾನು ಬೆಂಕಿ ಪಟ್ನದ ಒಳಗಡೆ ಈ ಫೋನ್ ಹಾಕಬಲ್ಲೆ ಏನೋ ಗೊತ್ತಿಲ್ಲ. ಟ್ರೈ. ಸ್ವಲ್ಪ ಕಷ್ಟ ಇದೆ. ಹೋಯ್ತು ಗುರು, ಬೆಂಕಿ ಪಟ್ನದಲ್ಲಿ ಕೂಡ ಫೋನ್ ಹಾಕೊಂಡು ಜೇಬಲ್ಲಿ ಇಟ್ಕೊಂಡು ಕಾಪಿ ಮಾಡಬಹುದು. ಇದು ಪವರ್ ಬ್ಯಾಂಕ್ ಒದಗಿ ಕಂಪೇರ್ ಮಾಡ್ಕೋಬಹುದು. ಈ ಸೆಲ್ ಇಂದ ನೋಡ್ಕೋಬಹುದು. ತುಂಬಾ ಅಂದ್ರೆ ತುಂಬಾ ಚಿಕ್ಕದಾಗಿದೆ. ಸದ್ಯಕ್ಕೆ ನಾವು ಒಂದು ಫಸ್ಟ್ ಕಾಲ್ ಮಾಡ್ತಾ ಇದ್ವಿ. ಸೊ ಎಕ್ಸೈಟೆಡ್. 9-8. ಓಹೋ ಕನೆಕ್ಟ್ ಆಗ್ತಿದೆ. ಓ ಸೌಂಡ್ ಜಾಸ್ತಿ ಇದೆ ಗುರು. ಹಲೋ ರೋಹಿತ್, 1 2 3 1 2 3. ನಾವಿಲ್ಲ ಇನ್ನು, ಫ್ರೀ, ಬಾಯ್ ಟಾಟಾ. ಎಸ್, ನಿಜವಾಗ್ಲೂ ಕ್ರೇಜಿ ಸೌಂಡ್ ಬರತ್ತಾ ಇದೆ, ತುಂಬಾ ಲೌಡ್ ಇದೆ. ಎಲ್ಲೋ ಗುರು, ಎಲ್ಲೋಯ್ತು ಮೊಬೈಲ್? ಎಲ್ಲೂ ಇಲ್ಲ. ಫ್ರೆಂಡ್ಸ್, ನಮ್ ರಾಣಿ ಕಳೆದು ಹೋದಳು. ಫ್ರೆಂಡ್ಸ್, ಮನ್ಸಿಗೆ ತುಂಬಾ ನೋವಾಗ್ತಾ ಇದೆ. ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಇದೆ. ಇಲ್ಲ, ಇಲ್ಲೂ ಇಲ್ಲ. ಓಹೋ, ಇದೇ ನಮ್ಮ ರಾಣಿ ಸಿಕ್ಬಿಟ್ರು. ನನಗಂತೂ BP ಜಾಸ್ತಿ ಆಗಿತ್ತು. ನನ್ನ ಗರ್ಲ್ ಫ್ರೆಂಡ್ ನ ಇಷ್ಟು ಹುಡುಕಾಡಿಲ್ಲ, ಬಟ್ ಈ ಫೋನ್ ನ ಹುಡುಕಿದೆ. ಕಾಮಿಡಿ ಸ್ಟೂಡೆಂಟ್ ಸೈಡ್ ಇಡೋಣ ಅಂತೆ. ಎಸ್, ನಾವು ದೊಡ್ಡ ಸ್ಮಾರ್ಟ್ ಫೋನ್ ಹುಡುಕಕ್ಕಾಗಲ್ಲ ಗುರು, ಎಲ್ಲೆಲ್ಲೋ ಇಟ್ಟಿರ್ತೀವಿ. ಇದು ಕಳೆದೋಯ್ತು ಅಂದ್ರೆ ಸಿಗತ್ತಾ? ನೋ ವೇ, ಚಾನ್ಸೇ ಇಲ್ಲ. ಅದಕ್ಕಂತ ಇವರು ಬ್ಲೂಟೂತ್ ಕನೆಕ್ಟಿವಿಟಿ ಕೂಡ ಕೊಟ್ಟವ್ರ, ಆಯ್ತಾ. ಸೊ ಇದನ್ನ ಹೆಂಗ್ ಕನೆಕ್ಟ್ ಮಾಡೋದು ಅಂತಂದ್ರೆ, ಇಲ್ಲಿ ಲಾಕ್ ಕೊಟ್ಟಿದ್ದಾರೆ. ಲೈಕ್ ಇದನ್ನ ನೀವು ಏರ್ ಪೀಸ್, ಲೈಕ್ ಬ್ಲೂಟೂತ್ ಇರತ್ ನೋಡಿ, ಕಿವಿಗೆ ಹಾಕೋದು, ಆ ರೀತಿ ಯೂಸ್ ಮಾಡ್ಕೋಬಹುದು. ಓಹೋ, ನೀವು ನೋಡ್ಕೋಬಹುದು. ಸೊ ಈ ರೀತಿಯಾಗಿ ಇದನ್ನ ಕಿವಿ ಕೂಡ ಹಾಕೋಬಹುದು, ಆಯ್ತಾ. ಸೊ ಕಿವಿಗೆ ಹಾಕೋಣ, ಫಿಟ್ ಕೊಡ್ತಿದ್ ಬೈ, ನೈಸ್. ಅಷ್ಟೊಂದು ಹೆವಿ ಕೂಡ ಅನ್ಸಲ್ಲ, ಆರಾಮಾಗಿ ಇದನ್ನ ಹಾಕೋಬಹುದು, ಆಯ್ತಾ. ಫೋನ್ ಹೆಂಗ್ ಹಚ್ಚೋದು? ಫೋನ್ ನಂಬರ್ ಡಯಲ್ ಮಾಡಕ್ ಆಗಲ್ಲ. ಯಪ್ಪ, ಟ್ರಸ್ಟ್ ಮೀ, ಇದು ಸಗತ್ತಾಗಿದೆ. ಕಿವಿನೆಲ್ಲ ಹಾಕೋಬಹುದು ಗುರು. ಸಾಂಗ್ಸ್ ಗಳನ್ನ ಕೂಡ ಇದ್ರಲ್ಲಿ ಪ್ಲೇ ಮಾಡ್ಕೋಬಹುದು. ಬಟ್ ಕಿವಿಯಲ್ಲಿ ಹಾಕೊಂಡಾಗ ಕಾಲ್ ಏನಾದ್ರು ಬತ್ತಪ್ಪ ಅಂದ್ರೆ ನಿಮಗೆ ಕಿವಿ ಡಮಾರ್ ಆಯ್ತಾ, ಬ್ಲಾಸ್ಟ್ ಆಗ್ಬಿಡುತ್ತೆ. ಜಸ್ಟ್ ಬಟನ್ ಒತ್ತಿದ್ದಕ್ಕೆ ಹಿಂಗಾಯ್ತು ಗುರು. ಫೋನ್ ಬಂದ್ರೆ ಕಷ್ಟ, ಕಿವಿ ಒಡೆದೋಗುತ್ತೆ. ಇಷ್ಟೇ ಅಲ್ಲದೆ ನೀವು ಇದನ್ನ ಬ್ಲೂಟೂತ್ ಡಿವೈಸ್ ತರ ಇದನ್ನ ಬ್ಲೂಟೂತ್ ಕನೆಕ್ಟ್ ಕೂಡ ಮಾಡ್ಕೋಬಹುದಾಯ್ತಾ. ಸೊ ಈ ರೀತಿಯಾಗಿ ನೋಡ್ಕೋಬಹುದು, ಇಲ್ಲಿ ಕನೆಕ್ಟ್ ಆಗಿದೆ. ಸೊ ನೀವ್ ಏನ್ ಮಾಡ್ಬೇಕು, ಯಾವುದೇ ನಂಬರ್ಗೆ ಕಾಲ್ ಮಾಡ್ಬೇಕಾದ್ರೆ ಲೈಕ್, ಸೊ ಇಲ್ಲಿ ಬ್ಲೂಟೂತ್ ಕಾಲಿಂಗ್ ಅಂತ ಆಪ್ಷನ್ ಕೇಳುತ್ತೆ. ಸೊ ಬ್ಲೂಟೂತ್ ಕಾಲಿಂಗ್ ನಾನು ಕಾಲ್ ಮಾಡಿದ್ರೆ ಇಲ್ಲಿ ನೋಡಿ, ಇದ್ರಲ್ಲಿ ಕನೆಕ್ಟ್ ಆಗಿದೆ, ಈ ರೀತಿ ಕಾಲ್ ಹೋಗಿದೆ, ನನ್ಗೆ ಫೋನ್ ಕೂಡ ಬಂತು. ಸೊ ಆಸ್ ಅ ಬ್ಲೂಟೂತ್ ಡಿವೈಸ್ ಇಲ್ಲಿ ನೀವು ಕಾಲ್ ಮಾಡಿದ್ರೆ ಇದರಿಂದ ಕಾಲ್ ಹೋಗುತ್ತೆ. ನೈಸ್. ಎಸ್, ನಾವು ವರ್ಲ್ಡ್ಸ್ ನ ಸ್ಮಾಲೆಸ್ಟ್ ಫೋನ್ ಡ್ರಾಪ್ ಟೆಸ್ಟ್ ಮಾಡಿದ್ರೆ ಹೆಂಗೆ. ಎಸ್, ಇದನ್ನ ಕೂಡ ಡ್ರಾಪ್ ಟೆಸ್ಟ್ ಮಾಡೋಣ. ಓಕೆ, ನೋ ವೇ, ಇದು ಹತೋಡ ತರ ಇದೆ, ಆಯ್ತಾ. ನೀವು ಎಷ್ಟು ಬೇಕಾದಷ್ಟು ಚೆಲ್ಲಿದ್ರು ನಮ್ಗೇನು ಆಗಲ್ಲ. ನಮ್ಮ ಟೇಬಲ್ ಹೊಡೆದೋಗುತ್ತೆ, ಬಟ್ ಇದಕ್ಕೇನು ಆಗಲ್ಲ, ಆಯ್ತಾ. ಅಷ್ಟೊಂದು ಹಾರ್ಡ್ ಇದೆ. ಜೋಕ್ ಮಾಡ್ತಿದ್ದೀನಿ. ನೋ ವೇ, ಇದು ಸಾಕಾತ್ ಹೆವಿ ಕೂಡ ಇದೆ, ಆಯ್ತಾ. ಸೊ ಆರಾಮಾಗಿ ಇದನ್ನ ಪಾಕೆಟ್ ಅಲ್ಲಿ ಇಟ್ಕೋಬಹುದು, ಜೇಬಲ್ ಇಟ್ಕೋಬಹುದು. ಇಷ್ಟೇ ಅಲ್ಲದೆ ನೀವು ಇದನ್ನ ನಿಮ್ ಜೀನ್ಸ್ ಪಾಕೆಟ್ ಇದೆ ನೋಡಿ, ಇಂತ 1 2 3 ಆರಾಮಾಗಿ ಇಂತ 4 ಫೋನ್ಸ್ ಗಳನ್ನ ಈ ಚಿಕ್ಕ ಪಾಕೆಟ್ ಅಲ್ಲಿ ಹಾಕೋಬಹುದು. ಸದ್ಯಕ್ಕೆ ನಾನು ಈ ಫೋನ್ ನ ಒಂದ್ ದಿವಸ ಯೂಸ್ ಮಾಡ್ಬೇಕು. ತುಂಬಾ ಮನಸ್ಸಿಂದ ನೋವು ಆಗ್ತಾ ಇದೆ. ಫೋನ್ ಮೇಲೆ ಫೋನ್ ಬರ್ತಾ ಇದೆ, ಮೆಸೇಜಸ್ ಬರ್ತಾ ಇದೆ, ಬಟ್ ನನ್ನ ಗರ್ಲ್ ಫ್ರೆಂಡ್ ವಾಟ್ಸಪ್ ಮೆಸೇಜ್ ಓದಕ್ ಆಗಲ್ಲ. ಹಲೋ, ಹಾ, 2,000 ಇದೆಯಲ್ಲ ಸರ್? ಓಕೆ, ಹಾ, ನಾನು ಈಗಲೇ ಗೂಗಲ್ ಪೇ ಮಾಡ್ತೀನಿ ಸರ್ ಅದನ್ನು. ಓಕೆ ಥ್ಯಾಂಕ್ ಯು. ಯಪ್ಪ, ಗೂಗಲ್ ಪೇ ಹೆಂಗ್ ಮಾಡಲಿ? ಬೆಳಿಗ್ಗೆಯಿಂದ ವಾಟ್ಸಪ್ ಮೆಸೇಜ್ ಇಲ್ಲ, ಇಂಟರ್ನೆಟ್ ಇಲ್ಲ, ಗಿಡಕ್ಕೆ ನೀರಿಲ್ಲಂಗೆ ಸೈತಾ ಇರೋದು. ಗರ್ಲ್ ಫ್ರೆಂಡ್ ಮೆಸೇಜ್ ಇಲ್ಲ, ವಾಟ್ಸಪ್ ಟನ್ 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 ಸೌಂಡ್ ಯಾವಾಗ ಬರುತ್ತೆ, ಯಾವಾಗ ನಾನು ಎಚ್ಚರ ಆಗ್ತೀನಿ. ನಾನು ಸಾಯ್ತಾ ಇದ್ದೀನಿ ಫ್ರೆಂಡ್ಸ್. ಬೆಳಿಗ್ಗೆಯಿಂದ ಯೂಟ್ಯೂಬ್ ಇಲ್ಲ, ಇನ್ಸ್ಟಾಗ್ರಾಮ್ ಇಲ್ಲ. ಎಷ್ಟು ವ್ಯೂಸ್ ಬಂತು, ಯಾರು ಕಮೆಂಟ್ ಮಾಡ್ತಾರೆ? ಫ್ರೆಂಡ್ಸ್, ಫೈನಲಿ 1 ಮಿಲಿಯನ್ ಲೈಕ್ಸ್ ಮಾಡಿದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ. ಥ್ಯಾಂಕ್ ಯು ಸೋ ಮಚ್. ಸೊ ನಾನು ಇವಾಗ ಲೈವ್ ಬರಬೇಕು. ಐ ಥಿಂಕ್ ನೀವೇನು ಪ್ರಾಬ್ಲಮ್ನ ತಿಳ್ಕೊಂಡ್ರಿ. ಇದರಂತ ಮೆನ್ಯೂ ಸಿಸ್ಟಮ್ ಮಾಡಿದ್ರೆ ತುಂಬಾ ಚಿಕ್ಕದಾಗಿದೆ. ಬಟ್ ಲೈಕ್ ನಾವೇನು ಚಿಕ್ಕ ಫೋನ್ಸ್ಗಳಿಗೆ ಸೆಟ್ಟಿಂಗ್ಸ್ ಕೊಡ್ತಿದ್ವಿ, ಸೇಮ್ ಅದೇ ರೀತಿಯಾಗಿದೆ. ಫಾರ್ ಎಕ್ಸಾಂಪಲ್, ಓಕೆ ಬಟ್ ನೋಡಿದ್ರೆ ಕಾಂಟ್ಯಾಕ್ಟ್ಸ್ ಬಂತು, ಮೆಸೇಜಸ್ ಬಂತು, ಕಾಲ್ ಲೋಗ್ಸ್ ಬಂತು, ಆರ್ಗನೈಸರ್, ಸರ್ವಿಸ್, ಸೆಟ್ಟಿಂಗ್ಸ್, FM ರೇಡಿಯೋ ಕೂಡ ಇದೆ ಅಂತ ಇದರಲ್ಲಿ. ಮೈ ಗಾಡ್, ಹಚ್ಚನ್ವಾ? ಸರ್ಚಿಂಗ್, ಹತ್ಲಿ ಗುರು. ಸ್ಟಾರ್ಟ್ ಆಯಿತು. ಚಾನಲ್ಸ್ಗಳನ್ನ ಕೂಡ ಸರ್ಚ್ ಮಾಡ್ಬೋದಾ? ಹಿಂದೆ ಮುಂದೆನೇ ಹೋಗೋಕ್ಕಾಗ್ತಿಲ್ಲ ಇದರಲ್ಲಿ. ನ್ಯೂಸ್ ಚಾನಲ್ ಎಡಿಟ್ ಕೂಡ ಮಾಡ್ಕೋಬಹುದು. ಇಲ್ಲಿ ಎಡಿಟ್ ಆಪ್ಷನ್ ಇದೆ ಇದರಲ್ಲಿ. ರೇಡಿಯೋ ಕೂಡ ಟೆಸ್ಟ್ ಮಾಡಿದ್ವಿ. ಇದರಿಂದ ಡಿಸ್ಪ್ಲೇ 0.66 ಇಂಚಸ್, 1 ಇಂಚ್ ಕೂಡ ಡಿಸ್ಪ್ಲೇ ಇಲ್ಲ. ಸೊ ಇಲ್ಲಿ ಬ್ರ್ಯಾಂಡ್ ನೇಮ್ ಎಲ್ಲ ನೋಡ್ಕೋಬಹುದು ನೀವು ಕೆಳಗೆ ತೋರಿಸ್ತಾ ಇದ್ರೆ. ಸೊ ನನ್ನ ಬೆರಳಿನ ತುದಿ ಅಷ್ಟೇ ಇರುವಂತ ಡಿಸ್ಪ್ಲೇ ಇದೆ. ಮತ್ತು ಇದರಲ್ಲಿ 300 mAh ಬ್ಯಾಟ್ರಿ ಇದೆ, ಆಯ್ತಾ. ಇದು ಎಷ್ಟೊಂದು ಚಾರ್ಜ್ ಆಗುತ್ತೆ, ಬ್ಯಾಟ್ರಿ ಎಲ್ಲಿದೆ ಅಂತ ಕೂಡ ಗೊತ್ತಿಲ್ಲ ನಮಗೆ. ಸೊ ಇದ್ರ ಬಗ್ಗೆ ನೆಕ್ಸ್ಟ್ ನಾನು ಮತ್ತೊಂದು ವಿಡಿಯೋ ಮಾಡ್ತೀನಿ, ಆಯ್ತಾ. ಸೊ ಅದನ್ನ ಮರಿಬೇಡಿ. ಇದನ್ನ ಬಿಟ್ಟರೆ 32 GB ಇಂಟರ್ನಲ್ ಸ್ಟೋರೇಜ್ ಮತ್ತು 32 MB GB ಅಲ್ಲ, 32 MB ರ್ಯಾಮ್, 32
32 MB ಸ್ಟೋರೇಜ್. ಸೊ ಎರಡು ಈಕ್ವಲ್ ಆಗಿದೆ. ಇದಂದ್ರೆ ಲೈಕ್ ಈ ಫೋನ್ ನಾನು ಹತ್ರ 899 ರೂಪಾಯಿ ಏನೋ ಅಮೆಝಾನ್ ಪರ್ಚೇಸ್ ಮಾಡಿದೆ. ಮಜಾ ಮಸ್ತ್ ಇದೆ ಆಯ್ತಾ. ಸೊ ಅವಾಗ ಇದನ್ನ ಯೂಸ್ ಮಾಡ್ತೀನಿ. ಸೊ ಇದನ್ನ ಯೂಸ್ ಮಾಡಿ ನನಗೆ ತುಂಬಾ ಖುಷಿ ಆಯ್ತು. ವಾಟ್ಸ್ಆಪ್ ಮೆಸೇಜ್ ಮಿಸ್ ಮಾಡ್ಕೊಂಡೆ. ಬಟ್ ಅವಾಗ ಇಂಥ ಫೋನ್ಸ್ಗಳನ್ನ ಯೂಸ್ ಮಾಡೋದು ಕೂಡ ಸ್ವಲ್ಪ ಮಜಾ ಇರುತ್ತೆ. ಪ್ರಾಡಕ್ಟ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ತಗೊಂಡ್ರು ತಗೋಬಹುದು, ಟೈಮ್ ಪಾಸ್ಗೆ ಮಜಾ ಗಿಫ್ಟ್ ಮಾಡೋಕ್ಕೆ ತಗೋಬಹುದು. ನಿಮ್ಗೆ ಏನ್ ಅನ್ಸುತ್ತೆ ಈ ವಿಡಿಯೋ ಬಗ್ಗೆ ಅಥವಾ ಈ ಫೋನ್ ಬಗ್ಗೆ ಕಡೆ ಕಮೆಂಟ್ ಮಾಡಿ. ಸಿಗೋಂತ ಬಂದಿರೋದಲ್ಲಿ ನೋಡಿ ಗೈಸ್, ಸಿ ನೆಕ್ಸ್ಟ್ ಒನ್. ನಮಸ್ಕಾರ.